Okay, students, let's see remaining problems of exercise 8.4 of a lesson trigonometric introduction of trigonometry. Okay, in that only few questions are. It means only 5 questions are will remain here. So in that first sixth question, root of 1 plus sin a divided by 1 minus sin a is equal to sec a plus tan a. So take LHS. We take here taken here LHS. ಸೊ ಇನ್ಸ್ಟೆಡ್ ಆಫ್ ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ 1 ಪ್ಲಸ್ ಏನೇ 1 ಪ್ಲಸ್ ಏನೇ ತೊಗೊಳ್ಳಿ. ಯಾಕಂದರೆ ಆಗ್ತಾನೆ ಹೇಳಿದೆ ಸುಮಾರು ಪ್ರಾಬ್ಲಮ್ಸಲ್ಲಿ ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಮೀನ್ಸ್ ವಾಟ್, ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಓಕೆ, ಈ ಥರ ಬಂದಾಗ ಯಾವುದೇ ಫಾರ್ಮುಲಾ 1 ಪ್ಲಸ್ ಏನೇ 1 ಮೈನಸ್ ಏನೇ ಅಂದಾಗ ಯಾವುದೇ ಫಾರ್ಮುಲಾ ಅಪ್ಲೈ ಆಗಲ್ಲ. ಅದಾ 1 ಮೈನಸ್ ಸೈನ್ ಸ್ಕ್ವೇರ್ ಇದ್ದಾಗ ಅಪ್ಲೈ ಆಗುತ್ತೆ. ಇಲ್ಲಿ ಇದೆ ನೋಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಇದ್ದರೆ ಕಾಸ್ ಸ್ಕ್ವೇರ್ ಆಗುತ್ತೆ. ಜಸ್ಟ್ 1 ಪ್ಲಸ್ ಸೈನ್ 1 ಮೈನಸ್ ಸೈನ್ ಅಂದರೆ ಇಲ್ಲಿ ಯಾವ ಫಾರ್ಮುಲಾನು ಅಪ್ಲೈ ಆಗಲ್ಲ. ಇಲ್ಲಿ ಅಪ್ಲೈ ಆಗಬೇಕು ಅಂದರೆ ಏನು ಮಾಡ್ಕೋಬೇಕು, ಸಮ್ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು. ಏನು, ಇಲ್ಲಿ ಮೈನಸ್ ಇದ್ದಾಗ 1 ಮೈನಸ್ ಸೈನ್ ಇದೆ ಅಲ್ವಾ, 1 ಪ್ಲಸ್ ಸೈನ್ 1 ಪ್ಲಸ್ ಸೈನ್ ತೊಗೋಬೇಕು. ಆಗ್ತಾನೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಏನು, ಸೊ ಇಲ್ಲಿ ಅಡಿಷ್ನಲ್ ಡಿವೈಡ್ ಬೈ ತೊಗೊಂಡಿದ್ದೀವಿ ಅಂತಂದರೆ ಇದನ್ನ ಇಂಟುನೂ ಒಂದು ತೊಗೋಬೇಕು. ಓಕೆ, ಕ್ಯಾನ್ಸಲ್ ಆದಾಗ ಇದು ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಫಸ್ಟ್ ಟರ್ಮೇ ಬರುತ್ತಲ್ವ ಆ ಥರ. ಸೊ ಓಕೆ, ಸೊ ಇಲ್ಲಿ 1 ಮೈನಸ್ ಏನೇ 1 ಪ್ಲಸ್ ಏನೇ ಈಸ್ 1 ಮೈನಸ್ ಅದೇನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೀನ್ಸ್ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ 1 ಸ್ಕ್ವೇರ್ ಮೀನ್ಸ್ ದಟ್ ಈಸ್ 1 ಸೈನ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 1 ಪ್ಲಸ್ ಏನೇ ಮೀನ್ಸ್ 1 ಪ್ಲಸ್ ಏನೇ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ರೂಟ್ ಹಾಗೇ ಇರುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ 1 ಪ್ಲಸ್ ಏನೇ ಬಂತು. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಮೀನ್ಸ್ ವಾಟ್, 1 ಮೈನಸ್ ಸೈನ್ ಸ್ಕ್ವೇರ್ ಎ is equal to that is cos square a ಅಂತ ಆಗುತ್ತೆ. ಸೊ ಕಾಸ್ ಸ್ಕ್ವೇರ್ ಆಯಿತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಅಂತ ಬಂತು. ರೈಟ್, ಇದು ನೆಕ್ಸ್ಟ್ ಸ್ಟೆಪ್ಪನ್ನು ಇಲ್ಲೇನು ಬರ್ಕೋತೀನಿ ಅಂದರೆ 1 ಬೈ ಕಾಸ್ ಎ ಪ್ಲಸ್ ಸೈನ್ ಬೈ ಕಾಸ್. ಓಕೆ, 1 ಬೈ ಕಾಸ್ ಅಂದರೆ 1 ಬೈ ಕಾಸ್ ಸೈನ್ ಬೈ ಕಾಸ್ ಅಂತ ಬರ್ಕೋದು. 1 ಬೈ ಕಾಸ್ ಮೀನ್ಸ್ ಸೆಕ್, ಸೈನ್ ಬೈ ಕಾಸ್ ಮೀನ್ಸ್ ಟ್ಯಾನ್. ರೈಟ್, ದಿಸ್ ಇಸ್ ಅವರ್ answer, that is RHS. Seventh problem, take LHS. Okay, in this sin theta is common, we take sin theta as outside. Cos theta is common, we take cos theta outside. What will remain? 1 minus 2 sin square theta. Here after taking cos as common, what will remain here? 2 out of 3 causes are here. So out of 1 we take common. So what we get, 2 cos square theta minus 1. Why 1? So cos theta we taken outside. That's why. So next step. Sin theta 1 minus 2 sin square theta. Cos theta. Cos square theta is what? 1, that is 1 minus sin square theta. Okay, minus 1 as it is. Next step. Sin theta into LHS is, so numerator is as it is same. Next time cos theta 2 into 1 2. So I write one step again here. Sin theta 1 minus 2 sin square theta divided by cos theta 2 into 1, that is 2 minus 2 sin square theta minus 1. Here take, okay, so let's take this. So this term is common as same it is. Next term cos theta 2 minus 1 means that is 1 minus 2 sin square theta minus 2 sin square theta. Okay, it is same, we cancel it. Sin theta by cos theta means that is tan theta. This is our answer. Okay, here it is. So 8th problem, sin by cos sin a plus cos sec a whole square plus cos a plus sec a whole square is equal to 7 plus tan square a plus cot square a. Okay, take LHS. In this a plus b whole square formula apply ಮಾಡಿ, what we get, a square plus b square plus 2ab. Here also a
plus b whole square, a square plus b square plus 2ab. Okay, sin square cos square one side ಬರ್ಕೊಳ್ಳಿ, cosec secನ one side ಬರ್ಕೊಳ್ಳಿ. Okay, 2 sin a cosec a means what? That is 1 by sin a. ಈ ಟರ್ಮ್ನ ಇಲ್ಲಿ ಬರ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಈ ಟರ್ಮ್ನ ಇಲ್ಲಿ ಬರ್ಕೊಂಡಿದ್ವಿ. 2 cos sec ಅಂದರೆ 1 by cos, cos sin ಕ್ಯಾನ್ಸಲ್ ಆಯ್ತು. ಇಲ್ಲಿ ಸೊ ಇಲ್ಲಿ 2 ಉಳಿತು, ಇಲ್ಲಿ 2 ಉಳಿತು, ಅದನ್ನ ಇಲ್ಲಿ ಬರ್ಕೊಂಡಿದ್ವಿ. ಓಕೆ, sin square plus cos square that is 1. Okay, cosec means 1 plus cot square, sec square means 1 plus tan square. 2 plus 2, 2 plus 2 4, 4 plus 1 2 plus 2 is 4, 4 plus 1 is 5, 5 plus 1 is 6, 6 plus 1 is 7. Tan square cot square. So this is our answer. Okay, so ಎಲ್ಲ ನಮಗೆ ಡೈರೆಕ್ಟಾಗಿ ಗೊತ್ತಾಗಬೇಕು ಅಂತಂದರೆ sin square plus cos square ಅಂದರೆ 1 ಅಂತ ಗೊತ್ತಿರಬೇಕು, cosec ಅಂದರೆ 1 by sin ಅಂತ ಗೊತ್ತಿರಬೇಕು, sec ಅಂದರೆ 1 by cos ಅಂತ ಗೊತ್ತಿರಬೇಕು. ಸೊ ಓಕೆ, ನೆಕ್ಸ್ಟು cosec ಅಂದರೆ 1 by cot square ಅಂತ ಗೊತ್ತಿರಬೇಕು, sec ಅಂದರೆ 1 plus tan square ಅಂತ ಗೊತ್ತಿರಬೇಕು. ಸೊ ಇವೆಲ್ಲ ಗೊತ್ತಿದ್ದಾಗ ಮಾತ್ರ ನಮಗೆ ಸಾಲ್ವ್ ಮಾಡೋಕ್ಕೆ ಗೊತ್ತಾಗುತ್ತೆ ಎಕ್ಸಾಮಲ್ಲಿ. ಸೊ ಎಕ್ಸಾಮ್ಸಲ್ಲಿ ಇವೆಲ್ಲ ನಮ್ಮ ಸಡನ್ನೇ ಫ್ಲಾಶ್ ಆಗೋಲ್ಲ. ಸೊ ಇವೆಲ್ಲ ಫ್ಲಾಶ್ ಆಗಬೇಕು ಅಂತಂದರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಸಡನ್ ಈ ಥರ ಮಾಡ್ಬೋದು. ಬರೀ ಇಲ್ಲಿ ಸೆಕ್ಕಿದೆ, ನಮ್ಗೆ ಆನ್ಸರ್ ಏನು ಬೇಕು? ಟ್ಯಾನ್ ಬೇಕು, ಕಾಟ್ ಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ಇದೆಲ್ಲ 1 ಆಗಿಬಿಡ್ತು ವ್ಯಾಲ್ಯೂ, ಇದನ್ನು ಎಲ್ಲ ಕ್ಯಾನ್ಸಲ್ ಓನ್ಲಿ 2 ಅಂತ ಉಳಿದಿದ್ದು ಇದಷ್ಟೇ ವ್ಯಾಲ್ಯೂ. ಕಾಸೆಕ್ ಇರೋದು ಟ್ಯಾನ್ ಕಾಟ್ ಹೆಂಗೆ ಆಗುತ್ತೆ? ಸೊ ಅಲ್ಲಿ ಫಾರ್ಮುಲಾ ನೆನೆಸ್ಕೋಬೇಕು. ಕಾಸೆಕ್ಕನ್ನು ಏನಂತ ಬರೀಬೋದು? 1 plus cot square ಅಂತ ಬರೀಬೋದು, ಸೆಕ್ಕನ್ನು 1 plus tan square ಅಂತ ಬರೀಬೋದು. ಅದು ನೆನೆಸ್ಕೊಂಡಾಗ ನಮಗೆ ಈಸಿ ಆಗುತ್ತೆ ಸಾಲ್ವ್ ಮಾಡಲಿಕ್ಕೆ. ಸೊ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ದಂಗೆ, ಹೆಚ್ಚೆಚ್ಚು ವಿಡಿಯೋನ ಅಬ್ಸರ್ವ್ ಮಾಡ್ದಂಗೆ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಸೊ ಲೆಟ್ಸ್ ಸಿ 9th ಪ್ರಾಬ್ಲಮ್. cosec a minus sin a into sec a minus cosec a. ಸೊ cos a, ಓಕೆ, LHS. cosec ಅನ್ನು 1 by sin ಅಂತ ತಗೋತೀವಿ, sec ಅನ್ನು 1 by cos ಅಂತ ತಗೋತೀವಿ. ಸೊ LCM ತಗೊಳ್ಳಿ. sin 1 LCM sin into 1 sin, 1 into sin 1 into 1 sin into sin square. Here also same, ಇದರಂಗೆನೆ ಇಲ್ಲಿ 1 minus cos square ಬರುತ್ತೆ. 1 minus sin square ಅಂದರೆ cos square, 1 minus cos square ಅಂದರೆ sin square. ಓಕೆ, ಇದರಲ್ಲಿ 2 ಸೈನ್ ಇದ್ದಾವೆ, 1 ಸೈನ್ ಇದರಲ್ಲಿ 1 ಸೈನ್ ಕ್ಯಾನ್ಸಲ್. ಇಲ್ಲಿ 2 ಕಾಸ್ ಇದ್ದಾವೆ, ಇಲ್ಲಿ ಒಂದು ಕಾಸು ಇದರಲ್ಲಿ ಒಂದು ಕಾಸು ಕ್ಯಾನ್ಸಲ್. ಇಲ್ಲಿ ಒಂದು ಕಾಸು ಉಳಿತು, ಇಲ್ಲಿ ಒಂದು ಸೈನ್ ಉಳಿತು. ದಟ್ ಈಸ್ ಅವರ್ ಆನ್ಸರ್. ಓಕೆ, ಏನು ಬಂತು? LHS ವ್ಯಾಲ್ಯೂ ಇಷ್ಟು ಬಂತು. ನೆಕ್ಸ್ಟ್ RHS ತೊಗೊಳ್ಳಿ. ಆ್ಯಕ್ಚುಲಿ ಡೈರೆಕ್ಟಾಗಿ ಇದನ್ನು ತೊಗೊಂಡು ಈ ವ್ಯಾಲ್ಯೂ ತರಲಿಕ್ಕೆ ಆಗೋದಿಲ್ಲ, ಹಾಗಾಗಿ LHS ಎಲ್ಲಿವರೆಗೂ ಬರ್ತೋ ಅದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ RHS ತೊಗೊಂಡು ಸಾಲ್ವ್ ಮಾಡೋಣ. RHS ಸಹ ಎಷ್ಟು ಬರಬೇಕು? ಸೈನ್ ಕಾಸಿನೇ ಬರಬೇಕು ನಮಗೆ. ಸೊ ಸಿ, ಟ್ಯಾನ್ನ ಸೈನ್ ಬೈ ಕಾಸ್, ಕಾಟ್ನ ಕಾಸ್ ಬೈ ಸೈನ್ ಅಂತ ತೊಗೊಂಡಿದ್ದೀವಿ. ಈ LHS ತೊಗೊಂಡಾಗ, ಸೊ LHS ಅಲ್ಲಿ LCM ತೊಗೊಂಡಾಗ ವ್ಯಾಲ್ಯೂ ಏನು ಬರುತ್ತೆ? ಸೈನ್ ಕಾಸ್ ಅಂತ ಬರುತ್ತೆ. ಕಾಸ್ಗೆ ಸೈನ್ ಮಲ್ಟಿಪ್ಲೈ ಮಾಡಿ, ಸೈನ್ಗೆ ಕಾಸ್ ಮಲ್ಟಿಪ್ಲೈ ಮಾಡಿ. ಯಾಕೆ? ಕಾಸ್ ಇಂಟು ಸೈನ್ ಸೈನ್ ಕಾಸ್, ಸೈನ್ ಇಂಟು ಕಾಸ್ ಸೈನ್ ಕಾಸ್, ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್, ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಗೊತ್ತಿದೆ ಅಲ್ವಾ ವ್ಯಾಲ್ಯೂ 1 ಅಂತ, ಹೌದಾ? ಸೊ ಇದನ್ನ ರೆಸಿಪ್ರಿಕಲ್ ತೊಗೊಳ್ಳಿ. ಸೈನ್ ಎ ಕಾಸ್ ಎ ಬರುತ್ತೆ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಇದ್ರ ವ್ಯಾಲ್ಯೂ ಏನಾಯಿತು? 1 ಆಗುತ್ತೆ. ಸೊ 1 ಇದ್ದಂದರೆ LHS ಸೈನ್ ಎ ಕಾಸ್ ಎ ಬಂತು, RHS ಸಹ ಸೈನ್ ಎ ಕಾಸ್ ಎ ಬಂತು. ಸೊ LHS = RHS ಅಂತ ಹೇಳ್ತೀವಿ. ರೈಟ್, 2 ಸೇಮ್ ಬಂದಿದೆ ಅಲ್ಲ. ಸೊ ಲಾಸ್ಟ್ ಪ್ರಾಬ್ಲಮ್ ಆಫ್ ದ ಕ್ಲಾಸ್. ಓಕೆ, ಇದರಲ್ಲಿ 2 ಪ್ರಾಬ್ಲಮ್ ಇದೆ. ಈ ವ್ಯಾಲ್ಯೂನು ಟ್ಯಾನ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು, ಈ ವ್ಯಾಲ್ಯೂನು ಟ್ಯಾನ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಟೇಕ್ ಫಸ್ಟ್ ಒನ್. ಓಕೆ, 1 plus tan square a divided by 1 plus cot square a is equal to, tan ಅಂದರೆ ಏನು? ಸೈನ್ ಬೈ ಕಾಸ್, ಕಾಟ್ ಅಂದರೆ ಕಾಸ್ ಬೈ ಸೈನ್, ಸ್ಕ್ವೇರ್ ಇರೋದಕ್ಕೆ ಇಲ್ಲಿ ಸ್ಕ್ವೇರ್ ತೊಗೊಂಡಿದ್ದೀವಿ. ಓಕೆ, ಇಷ್ಟು LCM ತೊಗೊಳ್ಳಿ. 1 into cos square a cos square a, cos square into 1 cos square. ನೆಕ್ಸ್ಟ್ 1 into cos square a, sin square a into 1 sin square a. ಓಕೆ, ನೆಕ್ಸ್ಟ್ ಇದೇ ಥರ ಇದನ್ನು ಇಲ್ಲಿ ಯಾವ ಥರ ಮಾಡಿದೆ? LCM ತೊಗೊಂಡು ಅದೇ ಥರ ಇಲ್ಲಿ ಮಾಡ್ಕೋಬೇಕು. ವ್ಯಾಲ್ಯೂ ಏನು ಬರುತ್ತೆ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1, ಕಾಸ್ ಸ್ಕ್ವೇರ್ಗೆ ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1, ಸೈನ್ ಸ್ಕ್ವೇರ್ ಎಗೆ ಸೈನ್ ಸ್ಕ್ವೇರ್ ಎ. ಸೊ ನೆಕ್ಸ್ಟ್ ಇನ್ನು ರೆಸಿಪ್ರಿಕಲ್ ತೊಗೊಂಡಾಗ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಕಾಸ್ ಎ ಅಂದರೆ ಟ್ಯಾನ್ ಸ್ಕ್ವೇರ್. ರೈಟ್, ಸೊ ನೆಕ್ಸ್ಟ್
ಇದನ್ನ ತಗೊಳ್ಳಿ 1 minus tan A divided by 1 minus cot A whole square. So A minus B whole square ಫಾರ್ಮ್ ಪ್ರಕಾರ ತಗೊಂಡಾಗ A square plus B square minus 2AB 2 into tan into 1 ಅಂತ ಬರುತ್ತೆ. 1 ಅನ್ನು ಅವ್ರು ಬಿಟ್ಟಿದ್ದಾರೆ ಬಿಕಾಸ್ 2 into 1 again 2ನೇ ಬರುತ್ತೆ. ಸೊ ಇಯರ್ ಆಲ್ಸೋ A minus B whole square ಫಾರ್ಮುಲಾ ಬರುತ್ತೆ. A square plus B square minus 2A into 1 ಬರುತ್ತೆ. ಅವ್ನು ಬಿಟ್ಟಿದ್ದಾರೆ ಬಿಕಾಸ್ 2 into 1 again 2. ರೈಟ್. ನೆಕ್ಸ್ಟ್ 1 plus tan square means cos sec square A. 2 into tan A, 2 into tan A as it is. 1 plus cot square A, that is cos sec square A. Okay. So next again, sec ಅನ್ನು 1 by cos ಅಂತ ತಗೊಂಡಿದ್ದಾರೆ. tan ಅನ್ನು sin by cos ಅಂತ ತಗೊಂಡಿದ್ದಾರೆ. cos sec ಅನ್ನು 1 by sin ಅಂತ ತಗೊಂಡಿದ್ದಾರೆ. cot ಅನ್ನು cos by sin ಅಂತ ತಗೊಂಡಿದ್ದಾರೆ. ರೈಟ್. ಸೊ ನೆಕ್ಸ್ಟ್ ಇವೆರಡನ್ನ LCM ತಗೊಂಡ್ರೆ cos square ಬರುತ್ತೆ. ಇಲ್ಲಿ 1 ಇದಕ್ಕೆ cos multiply because cos square into 1 cos square, cos into cos cos square, 1 into 1 1 minus 2 into sin A into cos, 2 into sin A into cos. ಇದೇ ಥರ ಇಲ್ಲೂ ಸಹ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಇದರಿಂದ ರೆಸಿಪ್ರಿಕಲ್ ತಗೊಂಡಾಗ sin square by cos square ಬರುತ್ತೆ. sin square minus cos square ಅಂದರೆ tan square ಆಗುತ್ತೆ. ರೈಟ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಲೆಸನ್. ಒನ್ ಆಫ್ ದ ಆ್ಯಕ್ಚುಲಿ 8.4 ಅನ್ನೋದು ಇಂಪಾರ್ಟೆಂಟ್ ಎಕ್ಸಸೈಸ್. ಇದರಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಕೇಳ್ತಾರೆ. ಸೊ ಅಪ್ಲೈಡ್ ಕ್ವಶನ್ಸ್ ಪ್ರತಿ ಸಾರಿ ಹೇಗಿರ್ತವೆ ಅಂತಂದ್ರೆ ಇದೇ ಲೆಸನಲ್ಲಿ ಇವು 10 ಪ್ರಾಬ್ಲಮ್ಸ್, ಈ 8.4 ಪ್ರಾಬ್ಲಮ್ಸ್ ಏನೇನಿದೆ ಎಕ್ಸಾಂಪಲ್ ಆ್ಯಂಡ್ ಎಕ್ಸಸೈಸ್ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ ಮೇಲೆ ಅದೇ ಥರ ಬೇರೆ ಕ್ವಶನ್ ಕೇಳ್ತಾರೆ. ಎಕ್ಸಸೈಸ್ ಕ್ವಶನ್ಸ್ ಕೇಳಿದ್ದೇ ಕಡಿಮೆ. ನಿಮ್ಮ ಬುಕ್ಕಲ್ಲಿ ಯಾವ ಪ್ರಾಬ್ಲಮ್ಸ್ ಇದಾವೋ ಆ ಪ್ರಾಬ್ಲಮ್ಸ್ ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಕೇಳಿದ್ದೇ ಕಡಿಮೆ. ಸೊ ಇವೆಲ್ಲ ಗೊತ್ತಿದ್ರೆ ಅಪ್ಲೈಡ್ ಕ್ವಶನ್ ಕೇಳ್ತಾರೆ ಈ ಎಕ್ಸಸೈಸಲ್ಲಿ. ಸೊ ಅಪ್ಲೈಡ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೇಕಂತಂದರೆ ಫಸ್ಟು ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ ತರೋ ಆಗಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಬೇಕು. ಹಂಗೆ ತರೋ ಆದಾಗ ಮಾತ್ರ ಎಕ್ಸಾಂಪಲ್ ಯಾವುದೇ ಥರ ಕ್ವಶನ್ಸ್ ಕೊಟ್ಟರು ಮಾಡ್ಲಿಕ್ಕೆ ಸಾಧ್ಯ. ಓಕೆನಾ. ಸೊ ನಮಗೂ ಸಹ ಇಷ್ಟೇ ಪ್ರಾಬ್ಲಮ್ಸ್ ಗೊತ್ತಿರ್ತವೆ, ಬಟ್ ಈ ಪ್ರಾಬ್ಲಮ್ಸನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವೇನು ತಿಳ್ಕೊಂಡಿರಬೇಕು, ಐಡೆಂಟಿಟೀಸ್ನ ಕರೆಕ್ಟ್ ಓದ್ಬೇಕು. ಐಡೆಂಟಿಟೀಸ್ ಮೀನ್ಸ್ ಫಾರ್ಮುಲಾನ ಕರೆಕ್ಟಾಗಿ ಓದ್ಕೊಂಡಿರ್ಬೇಕು. ಫಾರ್ಮುಲಾನ ಕರೆಕ್ಟ್ ಓದ್ಕೊಂಡಾಗ ಮಾತ್ರ ನಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ರೈಟ್. ಸೊ ಹಾಗಾಗಿ ನೋಟ್ಸ್ ಕಂಪ್ಲೀಟ್ ಮಾಡಿಕೊಂಡು ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಪದೇ ಪದೇ ವಿಡಿಯೋ ನೋಡಿ, ಹಾಗಾದಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ. ಥ್ಯಾಂಕ್ ಯು.